9ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಧ್ಯಾಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ತಕ್ಕಂಥದ್ದು. ಸರ್ವೇಸಾಮಾನ್ಯವಾಗಿ ಪಾಠವನ್ನ ಪ್ರಾರಂಭವನ್ನ ಮಾಡುವುದಕ್ಕಿಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನಾವು ಪ್ರಾರಂಭವನ್ನ ಮಾಡೋಣ. ಸಮಾಜಶಾಸ್ತ್ರ ಎಂದರೇನು? ಹೇಳ್ತೀರಿ ಅಥವಾ ಸಮಾಜ ಅಂದ್ರೇನು ಅಥವಾ ಸಮಾಜಶಾಸ್ತ್ರ ಅಂದ್ರೇನು? ಸೋಶಿಯಾಲಜಿ ಅಂತ ಕರೀತೀವಿ. ಎನಿಬಡಿ ಯಾರು ಹೇಳ್ತೀರಾ? ಸಮಾಜದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದು. ಸಮಾಜದ ಬಗ್ಗೆ ಕುರಿತು ಅಧ್ಯಯನವನ್ನ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಸಮಾಜಶಾಸ್ತ್ರ ಅಲ್ವಾ? ಹಾಗಾದ್ರೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಗರ್ಲ್ಸ್ ಯಾರು ಹೇಳ್ತೀರಾ? ಆಗಸ್ಟ್ ಕಾಂಪೆ ಅವರನ್ನ ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಕರೀತಕ್ಕಂಥದ್ದು. ಓಕೆ, ಗುಡ್. ಹಾಗಾದ್ರೆ ನಾವು ಸಮಾಜ ಅಂದ್ರೆ ಏನಂತ ಗೊತ್ತಾಗಿದೆ ನಮಗೀಗ. ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸಮಾಜದ ಆಗು ಹೋಗುಗಳಂತಕ್ಕಂಥವೇನಿದ್ದಾವೆ, ಇಂದಿನ ಸಮಾಜಕ್ಕೂ ಈಗಿನ ಸಮಾಜಕ್ಕೂ ವ್ಯತ್ಯಾಸ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅಲ್ವಾ? ಅದೇ ರೀತಿಯಾಗಿ ಈ ದಿನ ನಾವು ಸಮುದಾಯ ಅಂತಕ್ಕಂಥ ಒಂದು ಅಧ್ಯಯನದ ಬಗ್ಗೆ ಕೂಲಂಕುಷವಾಗಿ ನಾವು ಇವತ್ತು ಅರ್ಥೈಸ್ಕೋಬೇಕಾಗಿರ್ತಕ್ಕಂಥದ್ದು. ಸಮುದಾಯ ಅಂದ್ರೆ ಈ ಸಮಾಜ ಅಂದ್ರೆ ಗೊತ್ತ ನಿಮಗೆ ಅಲ್ವಾ? ಏನ್ ಸಮಾಜ ಅಂತಂದ್ರೆ ನಾವು ಎಲ್ಲರೂ ಕೂಡ ಒಂದೆಡೆ ಸೇರಿ ಜೀವನವನ್ನ ನಡೆಸ್ತಕ್ಕಂಥದ್ದೇನಿದೆ ಇದನ್ನು ನಾವು ಸಾಮಾಜಿಕ ವ್ಯವಸ್ಥೆ ಅಂತ ಕರಿತೀವಿ. ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಜೀವನವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಒಂದು ಸಮುದಾಯ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವ ಇದಾವೆ ನೋಡ್ತಾ ಹೋಗೋಣ ನಾವು. ಪ್ರಮುಖ ಅಂಶಗಳು: ಸಮುದಾಯದ ಅರ್ಥ ಅಂದ್ರೆ ಸಮುದಾಯ ಅಂದ್ರೇನು, ಸಮುದಾಯದ ಅರ್ಥವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಇನ್ನ ನಗರ ಸಮುದಾಯದ ಲಕ್ಷಣಗಳು, ನಗರ ಸಮುದಾಯ ಅಂದ್ರೇನು ಅದರ ಲಕ್ಷಣಗಳು. ಇನ್ನು ಗ್ರಾಮೀಣ ಸಮುದಾಯ ಅಂದ್ರೇನು, ಹಾಗೇನೆ ಗ್ರಾಮೀಣ ಸಮುದಾಯದ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸಮುದಾಯದ ಅರ್ಥವನ್ನ ನಾವು ನೋಡೋದಾದ್ರೆ ಏನು ಸಮುದಾಯದ ಅರ್ಥ ಅಂತಂದ್ರೆ ಸಾಮಾನ್ಯ ನಿಯಮಗಳನ್ನ ಒಳಗೊಂಡಿರುತ್ತೆ. ಯಾವುದು? ಸಮುದಾಯ ಅಂತಕ್ಕಂಥದ್ದೇನಿದೆ ಇದು ಸಾಮಾನ್ಯ ನಿಯಮಗಳನ್ನ ಒಳಗೊಂಡಿರುತ್ತೆ. ಇನ್ನು ಮೌಲ್ಯಗಳು ಅಂತಕ್ಕಂಥವು ಇರ್ತವೆ. ಮೌಲ್ಯ ಅಂತಂದ್ರೆ ನಾವು ವ್ಯಾಲ್ಯೂ ಅಂತ ಕರಿತೀವಿ ಅಲ್ವಾ? ಬೆಲೆಗಳು ಅಂತಾನೂ ಕೂಡ ಕರೀತಕ್ಕಂಥದ್ದು. ಮೌಲ್ಯಗಳು ತನ್ನದೇ ಆಗಿರ್ತಕ್ಕಂಥ ಸಮುದಾಯ ಅಂತಕ್ಕಂಥದ್ದು ಒಂದು ಮೌಲ್ಯವನ್ನ ಹೊಂದಿರುತ್ತೆ. ಇನ್ನು ಸಾಮಾನ್ಯ ಗುರುತನ್ನು ಕೂಡ ಇದು ಹೊಂದಿರುತ್ತೆ. ಸಾಮಾನ್ಯವಾಗಿ ನಿಯಮಗಳನ್ನ ಹೊಂದಿರುತ್ತೆ, ಹಾಗೆ ಮೌಲ್ಯಗಳನ್ನ ಹೊಂದಿರುತ್ತೆ, ತನ್ನದೇ ಆಗಿರ್ತಕ್ಕಂಥ ಸಾಮಾನ್ಯ ಗುರುತನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಒಂದು ಸಾಮಾನ್ಯ ಗುರುತನ್ನ ಹೊಂದಿರುವ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನ ನಾವೇನಂತ ಕರಿತೀವಿ? ಸಮುದಾಯ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲಿ ಸಮುದಾಯ ಅಂದ್ರೇನು, ಸಾಮಾನ್ಯವಾಗಿ ಇಲ್ಲಿ ಗುರುತನ್ನ ಹೊಂದಿರತಕ್ಕಂತಹ ಅಂದ್ರೆ ಅದೇ ಪ್ರದೇಶದಲ್ಲಿ ಅಥವಾ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶದಲ್ಲಿ ವಾಸಿಸುವ ಜನರನ್ನ ಅಥವಾ ಗುಂಪನ್ನ ನಾವೇನಂತ ಕರಿತೀವಿ? ಸಮುದಾಯ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಇಲ್ಲಿ ಸಾಮಾನ್ಯ ಗುರುತನ್ನ ಹೊಂದಿರುವ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ, ಈಗ ನಾವು ಇಲ್ಲಿ ಒಂದು ನಗರಹಳ್ಳಿ ಅಂತಕ್ಕಂಥದ್ದಿದೆ. ಆ ನಗರಹಳ್ಳಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ ಇದೆ ತಾನೆ, ಒಂದು ಹಳ್ಳಿ ಅಂತ ಕರಿತಿದ್ದಾನೆ. ಆ ಒಂದು ನಿರ್ದಿಷ್ಟ ಪ್ರದೇಶವನ್ನೇ ನಾವು ವಾಸಿಸುವ ಜನರ ಸಮೂಹ ಅಂತಕ್ಕಂಥದ್ದೇನಿದೆ, ಒಂದು ಗುಂಪು ಅಂತಕ್ಕಂಥದ್ದೇನಿದೆ, ಈ ಒಂದು ಗುಂಪನ್ನ ನಾವೇನಂತ ಕರಿತೀವಿ? ಸಮುದಾಯ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ಸಮುದಾಯದ ಕೆಲವೊಂದು ಅಂಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಮಾನವನು ಒಂಟಿಯಾಗಿ ಇರ್ಲಿಕ್ಕೆ ಸಾಧ್ಯನಾ? ಈಗಾಗಲೇ ನಾವು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮಾನವ ಸಂಘಜೀವಿ ಅಲ್ವಾ? ಒಂಟಿಯಾಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಮಾನವ ಒಂಟಿಯಾಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ ತಾನೆ. ಸಂಘಜೀವಿ, ಸಮಾಜವನ್ನ ಬಿಟ್ಟು ಮಾನವ ಅಂತಕ್ಕಂಥವ್ರು ಬದುಕಲಿಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆಯಾ? ಇಲ್ಲ. ಹಾಗಾದ್ರೆ ಇಲ್ಲಿ ಸಮುದಾಯದ ನಾವು ಏನು ಮಾನವನು ಒಂಟಿಯಾಗಿ ಇರಲಾರ, ಸಮಾಜವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅವನು ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಸಾಧ್ಯ ಇದೆಯಾ? ಯಾರಿಗಾದ್ರೂ ನಿಮ್ಮಿಂದ ಸಾಧ್ಯನಾ? ಮಾನವನ ಅದಕ್ಕೆ ನಾವೇನ್ ಹೇಳ್ತೀವಿ? ಮಾನವನು ಸಂಘಜೀವಿ, ಎಲ್ಲರ ಜೊತೆಯಲ್ಲಿ ಅವನು ಬೆರಿಬೇಕು. ಬೆರಿಲಿಲ್ಲ ಅಂತಂದ್ರೆ ಅವನು ಪ್ರಾಣಿಗಳ ಸಮಾಜಕ್ಕೆ ಹೋಗ್ತಾನೆ. ಅಂದ್ರೆ ಪ್ರಾಣಿಗಳು ಅಲ್ಲಿ ಒಂದು ಸಮಾಜ ಅವದೇ ಹೋಗಿರ್ತಕ್ಕಂಥ ಒಂದು ಗುಂಪು ಅಂತಕ್ಕಂಥದ್ದು ಇರುತ್ತಾ ಇರಲ್ವಾ? ಹಾಗಾಗಿ ಮಾನವನು ಇಲ್ಲಿ ಒಂಟಿಯಾಗಿ ಇರಲಾರ, ಗುಂಪಿನಲ್ಲಿ ಅವನು ಸಮಾಜದಲ್ಲಿನೇ ವಾಸವನ್ನ ಮಾಡಬೇಕು. ಇನ್ನ ಸಂಘಜೀವಿ, ಸಂಘ ಅಂತಂದ್ರೇನು? ಒಂದು ಗುಂಪು ಅಂತಕ್ಕಂಥದ್ದೇನಿದೆ ಆ ಒಂದು ಸಮಾಜವನ್ನ ಬಿಟ್ಟು ಅವನು ಬದುಕಲಿಕ್ಕೆ ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ತಾನು ವಾಸಿಸುವ ಗುಂಪಿನ ಸದಸ್ಯರೊಂದಿಗೆ
ಅನೇಕ ರೀತಿಯ ಸಂಬಂಧವನ್ನ ಹೊಂದಿರ್ತಾನೆ. ಈಗ ನಾವು ಒಂದು ಗುಂಪು ಅಂತಕ್ಕಂಥದ್ದಿದೆ, ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದಿದ್ದಾನಂದ್ರೆ ಅವನು ಸಾಮಾನ್ಯವಾಗಿ ನಾವು ಮಾನವನು ಸಂಘಜೀವಿಯಾಗಿರ್ತಕ್ಕಂಥವಂದಾಗ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಅವನು ತನ್ನದೇ ಆಗಿರ್ತಕ್ಕಂಥ ಒಂದು ಅನೇಕ ರೀತಿಯ ಸಂಬಂಧವನ್ನ ಹೊಂದಿರ್ತಾನೆ. ನೆರೆಹೊರೆಯಲ್ಲೂ ಕೂಡ ತನ್ನ ಸಂಬಂಧವನ್ನ ಹೊಂದಿರ್ತಕ್ಕಂಥ ನಾವು ಕಾಣ್ತೀವಿ. ಹೊಂದಿರ್ತಾನೆ ಇಲ್ವಾ ತನ್ನ ಸಂಬಂಧವನ್ನ? ಅತ್ತೆ, ಮಾವ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಮ್ಮ, ಸ್ನೇಹಿತರು, ಬಂಧು ಬಳಗ, ಈ ರೀತಿಯಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಸದಸ್ಯರೊಂದಿಗೆ ಮಾನವನು ಸಂಘಜೀವಿಯಾಗಿನೇ ವಾಸವನ್ನ ಮಾಡ್ತಕ್ಕಂಥದ್ದು. ಅವಳಾಗಿರ್ಬೋದು ಅಥವಾ ಅವನಾಗಿರ್ಬೋದು, ಮಾನವ ಅಂತಕ್ಕಂಥ ಯಾವಾಗಲೂ ಕೂಡ ಸಂಘಜೀವಿಯಾಗಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಬಂಧವನ್ನ ಅವನು ಹೊಂದಿರ್ತಾನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ಸಮುದಾಯದ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ, ಸಮುದಾಯದ ಲಕ್ಷಣಗಳನ್ನ ನೋಡೋದಾದ್ರೆ, ಒಂದು ಜನರ ಗುಂಪು. ನಾವಲ್ಲಿ ಸಾಮಾನ್ಯ ಅರ್ಥದಲ್ಲಿ ಹೇಳಿದೀವಿ, ಏನೋ ಒಂದು ಗುಂಪು ಅಂತಕ್ಕಂಥದ್ದು ಏನಿದೆ ಇದನ್ನ ನಾವೇನಂತ ಕರಿತೀವಿ, ಸಮುದಾಯ ಅಂತ ಕರಿತೀವಿ ಅಂತ. ಅಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಒಂದು ಗುಂಪು ಅಂತಕ್ಕಂಥದ್ದು ಏನಿದೆ ಅದನ್ನ ನಾವೇನಂತ ಕರಿತೀವಿ, ಸಮುದಾಯ. ಇಲ್ಲಿ ಲಕ್ಷಣಗಳಲ್ಲಿ ಬಂದಾಗ ಜನರ ಗುಂಪು ಅಂತಕ್ಕಂಥದ್ದು ಇರುತ್ತೆ. ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರ ಗುಂಪು ಅಂತಕ್ಕಂಥದ್ದು ಏನಿದೆ ಅದನ್ನು ನಾವೇನಂತ ಕರಿತೀವಿ, ಸಮುದಾಯ ಎಂಬುದಾಗಿ ಕರೆಯಲಾಗುತ್ತೆ. ಇನ್ನ ಸೀಮಿತ ನಿರ್ದಿಷ್ಟ ಪ್ರದೇಶವನ್ನ ಹೊಂದಿರ್ತಾರೆ. ಸೀಮಿತ ನಿರ್ದಿಷ್ಟ ಪ್ರದೇಶ ಅಂತಂದ್ರೆ ಈಗ ಬುಡಕಟ್ಟು ಜನಾಂಗಗಳು ಎಲ್ಲಿ ವಾಸ ಮಾಡ್ತಾರಪ್ಪ, ಅವರು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಾರೆ ಅಲ್ವಾ. ಅದೇ ರೀತಿಯಾಗಿ ಒಂದು ಊರು ಅಂತಕ್ಕಂಥದ್ದು ಇದೆ ಅಂದಾಗ ಆ ಒಂದು ಸಮುದಾಯದವರು ಎಲ್ಲಿ ವಾಸವನ್ನ ಮಾಡ್ತಾರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದು. ಒಂದನೇನು ಜನರ ಗುಂಪು ಅಂತಕ್ಕಂಥದ್ದು ಇರುತ್ತೆ. ಎರಡನೇದೇನು ಸೀಮಿತ ನಿರ್ದಿಷ್ಟ ಪ್ರದೇಶ, ಆ ಒಂದು ಭಾಗ ಮಾತ್ರ ಸೀಮಿತವಾಗಿರ್ತಕ್ಕಂಥ ಭೂಪ್ರದೇಶದಲ್ಲಿ ಅವ್ರೇನ್ ಮಾಡ್ತಾರೆ, ವಾಸವನ್ನ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ಒಗ್ಗಟ್ಟಿನ ಭಾವನೆಗಳು, ಒಂದು ಸಮುದಾಯ ಇರ್ತಕ್ಕಂಥದ್ದು ಇದೆ ಅಂದಾಗ ಅಲ್ಲಿ ಏನು ಒಗ್ಗಟ್ಟಿನ ಭಾವನೆ ಅಂದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನ ಹೊಂದಿರತಕ್ಕಂಥದ್ದು. ಅಲ್ಲಿ ಯಾರಿಗಾದ್ರೂ ಸಮಸ್ಯೆಗಳು ಅಥವಾ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ, ಹಬ್ಬದಿನಗಳು ಬಂದಂತಹ ಸಂದರ್ಭದಲ್ಲಿ ಗೊತ್ತಲ್ಲ ನಮಗೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದನಲ್ಲಿ ಜೀವನವನ್ನ ಆ ಒಂದು ಸಮುದಾಯದಲ್ಲಿ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಇನ್ನು ಜೀವನದ ಬಗ್ಗೆ ಸಾಮಾನ್ಯ ದೃಷ್ಟಿಕೋನ, ಅವದೇ ಆಗಿರ್ತಕ್ಕಂಥ ಜೀವನ ಶೈಲಿಯನ್ನ ಹೊಂದಿರ್ತಾರೆ. ಇಲ್ಲಿ ಆ ಒಂದು ಸಮುದಾಯದಲ್ಲಿ ವಾಸ ಮಾಡ್ತಕ್ಕಂಥ ಜನರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನದ ಶೈಲಿಯನ್ನು ಕೂಡ ಹೊಂದಿರತಕ್ಕಂಥ ನಾವು ಕಾಣ್ತೀವಿ. ಇನ್ನು ಕಾನೂನುಗಳಿಂದ ಸ್ಥಾಪಿತವಾಗಿಲ್ಲ. ಈ ಒಂದು ಸಮುದಾಯ ಅಂತಕ್ಕಂಥದ್ದೇನಿದೆ ಯಾವುದೇ ಕಾನೂನುಗಳು, ನಿಯಮಗಳು, ಕಟ್ಟಳೆಗಳು ಅಂತಕ್ಕಂಥವು ಯಾವುದಕ್ಕೆ ಅಪ್ಲೈ ಆಗಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಸಮುದಾಯದ ಗುಣಲಕ್ಷಣಗಳಲ್ಲಿ ಕಾನೂನುಗಳು, ನಿಯಮಗಳು ಅಂತಕ್ಕಂಥವು ಯಾವುದೂ ಕೂಡ ಅವರಿಗೆ ಅಪ್ಲೈ ಆಗದೇ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಸಮುದಾಯದ ಲಕ್ಷಣಗಳು. ಅರ್ಥ ಆಯ್ತಲ್ಲ? ಯಾವ್ಯಾವ ಇದಾವೆ? ಜನರ ಗುಂಪು, ಸೀಮಿತವಾಗಿರ್ತಕ್ಕಂಥ ನಿರ್ದಿಷ್ಟ ಪ್ರದೇಶ, ಒಗ್ಗಟ್ಟಿನ ಭಾವನೆಗಳು, ಇದರ ಜೀವನದ ಬಗ್ಗೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಥವಾ ಸಾಮಾನ್ಯ ದೃಷ್ಟಿ, ಕಾನೂನುಗಳಿಂದ ಸ್ಥಾಪಿತವಾಗಿಲ್ಲ. ಈ ಒಂದು ಸಮುದಾಯ ಅಂತಕ್ಕಂಥದ್ದೇನಿದೆ ಯಾವುದೇ ಕಾನೂನುಗಳಿಂದ ಸೀಮಿತವಾಗಿಲ್ಲ. ತನ್ನದೇ ಆಗಿರ್ತಕ್ಕಂಥ ಒಂದು ಸಮುದಾಯವನ್ನ, ತನ್ನದೇ ಆಗಿರ್ತಕ್ಕಂಥ ನಿಯಮಗಳನ್ನ ಈ ಒಂದು ಸಮುದಾಯ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ 5 ಲಕ್ಷಣಗಳನ್ನ ಸಮುದಾಯ ಅಂತಕ್ಕಂಥದ್ದು ಹೊಂದಿರುತ್ತೆ. ಮತ್ತೆ ಈಗ ಸಮುದಾಯದ ಲಕ್ಷಣಗಳು ಬರೀತಿರಲ್ಲ, 3 ಅಂಕದ ಪ್ರಶ್ನೆಗೆ ಬರಬಹುದು. ಇನ್ನ ನಾವು ಸಮುದಾಯವನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ನಗರ. ನಗರ ಗೊತ್ತಲ್ಲ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನ ನಾವೇನಂತ ಕರಿತೀವಿ, ನಗರಗಳು ಅಂತ ಕರಿತೀವಿ. ಹೇಗಿರ್ತಾವ ನಗರಗಳು? ದೊಡ್ಡದಾಗಿರ್ತಕ್ಕಂಥ ಕಟ್ಟಡಗಳು, ಬೃಹತ್ ಆಗಿರ್ತಕ್ಕಂಥ ಕಟ್ಟಡಗಳು, ವಾಹನಗಳ ಸಂಖ್ಯೆನೂ ಕೂಡ ಏನಾಗಿರುತ್ತೆ, ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಜನಸಂಖ್ಯೆನೂ ಕೂಡ ಏನಾಗಿರುತ್ತೆ, ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮೂಲಭೂತ ಸೌಕರ್ಯಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗೇನೆ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕೆಗಳು ಕೂಡ ಎಲ್ಲಿ ಸೀಮಿತವಾಗಿರ್ತವೆ, ನಗರ ಪ್ರದೇಶಗಳಲ್ಲಿನೇ ಹೆಚ್ಚಿನ ಪ್ರಮಾಣದ ಕೈಗಾರಿಕೆಗಳು ಅಂತಕ್ಕಂಥದ್ದು ಕೂಡ ಸ್ಥಾಪನೆಯಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಗರವೆಂಬುದು ಸಾಪೇಕ್ಷದ ದೊಡ್ಡದಾಗಿರ್ತಕ್ಕಂಥ ಗಾತ್ರ. ಆದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿಕೊಂಡಾಗ ಗ್ರಾಮೀಣ ಪ್ರದೇಶ ಏನಾಗಿರುತ್ತೆ, ಸೀಮಿತವಾಗಿರ್ತಕ್ಕಂಥ ಚಿಕ್ಕ ಒಂದು ಗಾತ್ರವನ್ನ ಹೊಂದಿರುತ್ತೆ, ಚಿಕ್ಕ ಗುಂಪನ್ನ ಹೊಂದಿರುತ್ತೆ ಅಥವಾ ಚಿಕ್ಕ ಗಾತ್ರವನ್ನ ಹೊಂದಿರುತ್ತೆ. ಆದ್ರೆ ನಗರ ಪ್ರದೇಶ ದೊಡ್ಡದಾಗಿರ್ತಕ್ಕಂತಹ ಭೂಪ್ರದೇಶವನ್ನ ಅಥವಾ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಅದನ್ನೇ ನಗರವೆಂಬುದು ಸಾಪೇಕ್ಷ ಗಾತ್ರದ ಜನಸಂಖ್ಯೆ, ಹೆಚ್ಚು ಜನಸಂಖ್ಯೆಯನ್ನು. ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಜನಸಂಖ್ಯೆಯನ್ನ ನೋಡ್ತೀವಿ, ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ ನೋಡ್ತೀವಿ ಅಲ್ವಾ. ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ವಾಹನಗಳ ಸಂಖ್ಯೆ ಆಗಿರ್ಬೋದು, ಹಾಗೇನೆ ಬಹುಮಹಡಿ ಕಟ್ಟಡಗಳು ಅಲ್ವಾ, ದೊಡ್ಡದಾಗಿರ್ತಕ್ಕಂಥ ಕಟ್ಟಡಗಳನ್ನು ಕೂಡ ನಾವು
ಆ ಒಂದು ನಗರ ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಗರ ಪ್ರದೇಶದ ಲಕ್ಷಣಗಳೇನಿದಾವೆ, ನಗರ ಪ್ರದೇಶದ ಲಕ್ಷಣಗಳು ಏನಿದಾವೆ ನೋಡೋಣ. ಸಾಮಾಜಿಕ ವೈವಿಧ್ಯತೆ ಇರತಕ್ಕಂಥದ್ದು ನೋಡಿ, ನಾವು ಗ್ರಾಮೀಣ ಪ್ರದೇಶದಲ್ಲಿಗೂ ಮತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನ ನೋಡಿದಾಗ, ಗ್ರಾಮೀಣ ಪ್ರದೇಶದಲ್ಲಿ ಯಾವ್ದಾದ್ರು ಜಾತಿ ಹಬ್ಬ ಹರಿದಿನಗಳನ್ನ ಮಾಡ್ತೀವಿ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತೀವಿ. ಎಲ್ಲಿ ಜಾತ್ರೆಗಳನ್ನ ಮಾಡ್ತಿರ್ತಾನೆ, ಹಬ್ಬಗಳನ್ನ ಮಾಡ್ತಿರ್ತಾನೆ, ಹರಿದಿನಗಳನ್ನ ಮಾಡ್ತಿರ್ತಾನೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಾಗಿ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ. ಇನ್ನ ನಗರ ಪ್ರದೇಶಗಳಿಗೆ ಬಂದಾಗ, ನಗರ ಪ್ರದೇಶಗಳೇನಾಗಿರುತ್ತೆ, ಸಾಮಾಜಿಕ ವೈವಿಧ್ಯತೆ ಇರ್ತಕ್ಕಂಥದ್ದು. ಅಲ್ಲಿ ಹಲವಾರು ಜಾತಿಯವರು ಇರ್ತಾರೆ, ಹಲವಾರು ಧರ್ಮದವರು ಇರ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಒಂದು ಜೀವನ ಪದ್ಧತಿಗಳನ್ನ ಅವರು ಹೊಂದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಅಲ್ಲಿ ಜಾತಿ ವ್ಯವಸ್ಥೆ ಇರ್ತಕ್ಕಂಥದ್ದಿರಲ್ಲ, ಯಾರು ಬೇಕಾದ್ರೂ ಅಲ್ಲಿ ವಾಸವನ್ನ ಮಾಡ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮುದಾಯ ಈ ಒಂದು ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಅನಾಮಿಕತೆ, ಅಲ್ಲಿ ಯಾರು ಕೂಡ ಪರಿಚಯ ಅಂತಕ್ಕಂಥದ್ದು ಇರಲ್ಲ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಿಂದ ನಾವು ನಗರ ಪ್ರದೇಶಗಳಿಗೆ ವಲಸೆ ಹೋಗಿರ್ತೀವಿ. ಸಾಕಷ್ಟು ಕಾರಣಗಳಿದಾವೆ ವಲಸೆ ಹೋಗ್ಲಿಕ್ಕೆ. ಕಾರಣಗಳೇನು? ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತೀವಿ, ಶಿಕ್ಷಣವನ್ನ ಪಡ್ಕೊಂಡು ಹೋಗ್ತೀವಿ, ಅಥವಾ ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ನಗರ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಎಲ್ಲೋ ಹೋಗಿ ಮನೆಯನ್ನ ಮಾಡ್ಕೊಳ್ತೀವಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ನಮ್ಗೆ ಸಂಬಂಧಪಟ್ಟಂತದ್ದು ಇರುತ್ತಾ? ಅದೇ ಹಳ್ಳಿಗಳಲ್ಲಿ ಆದ್ರೆ ನೆರೆಹೊರೆಯವರು ಕೂಡ ನಮಗೆ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತೀವಿ. ಆದ್ರೆ ನಗರ ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲದಿರ್ತಕ್ಕಂಥದ್ದು. ಅದಕ್ಕೆ ಲಕ್ಷಣಗಳಲ್ಲಿ ಅನಾಮಿಕತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಕ್ಕಂಥದ್ದು. ಇನ್ನ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ಇರ್ತಕ್ಕಂಥದ್ದು, ಅವ್ರದೇ ಆಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಗರ ಪ್ರದೇಶದ ಜನರು ಅಂತಕ್ಕಂಥವ್ರು ಹೊಂದಿರ್ತಾರೆ. ಮತ್ತೈತಲ್ಲ, ಅವ್ರದ್ದಾಗಿರ್ತಕ್ಕಂಥ ಜೀವನದ ಮೌಲ್ಯಗಳನ್ನ ಹೊಂದಿರ್ತಾರೆ. ಇನ್ನು ವ್ಯಕ್ತಿವಾದ ವೈಯಕ್ತಿಕತೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಅಲ್ಲಿ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದಿದ್ದಾರೆ ಅಂದ್ರೆ ಅವನ ವ್ಯಕ್ತಿತ್ವಕ್ಕೆ ಬೆಳವಣಿಗೆಗೆ ಒಂದು ಅನುಗುಣವಾಗಿದೆ ನಗರ ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಜೀವನವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಗರಕ್ಕೂ ಮತ್ತು ಗ್ರಾಮೀಣ ಪ್ರದೇಶದ ವ್ಯತ್ಯಾಸವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನ ಸಂಘ ಸಂಘಟನೆಗಳು ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಇರೋ ಸಂಘಗಳನ್ನ ನಾವು ನೋಡ್ಕೊಂಡು ಅಥವಾ ಸ್ಥಾಪನೆ ಮಾಡ್ಕೊಂಡು ಸ್ಟ್ರೈಕ್ಗಳನ್ನ ಮಾಡಿರೋದು ನೋಡಿದೀರಾ ಗ್ರಾಮೀಣ ಪ್ರದೇಶದಲ್ಲಿ. ಆದ್ರೆ ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ, ಸಂಘಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಹಾಗೇನೆ ಸಂಘಟನೆಗಳು ಅಂದ್ರೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು ಕೂಡ ಇರ್ತಕ್ಕಂಥದ್ದು. ಹಲವಾರು ಬೇಡಿಕೆಗಳಿಗೆ ಅನುಗುಣವಾಗಿ ಅವರು ಸಂಘ ಸಂಸ್ಥೆಗಳನ್ನ ಸಂಘಟನೆಗಳನ್ನ ಸ್ಥಾಪನೆ ಮಾಡಿಕೊಂಡು ಹಲವಾರು ರೀತಿಯ ಹೋರಾಟಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದೀವಿ, ನಗರ ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಚಿಕ್ಕ ಗಾತ್ರದ ಕುಟುಂಬಗಳು ನೋಡಿ, ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಅವಿಭಕ್ತ ಕುಟುಂಬಗಳನ್ನು ನಾವು ಕಾಣ್ತೀವಿ, ಎಲ್ಲರೂ ಒಟ್ಟಾಗಿರ್ತಕ್ಕಂಥದ್ದು. ಆದ್ರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬಗಳ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿರುತ್ತೆ, ಚಿಕ್ಕದಾಗಿರುತ್ತೆ. ಅಂದ್ರೆ ಅಲ್ಲಿ ಚಿಕ್ಕ ಕುಟುಂಬ ಅಥವಾ ಆಧುನಿಕ ಕುಟುಂಬ ಅಂತಲೂ ಕೂಡ ನಾವು ಕರಿತೀವಿ. ಏನು, ಅಲ್ಲಿ ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳು ಮಾತ್ರ ಸೀಮಿತವಾಗಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಚಿಕ್ಕ ಗಾತ್ರದ ಕುಟುಂಬಗಳನ್ನ ನಗರ ಪ್ರದೇಶಗಳಲ್ಲಿ ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ಇಷ್ಟು ಕೂಡ ನಗರ ಪ್ರದೇಶದ ಅಥವಾ ನಗರ ಸಮುದಾಯದ ಲಕ್ಷಣಗಳು. ಏನೇನು ಲಕ್ಷಣಗಳನ್ನು ಹೊಂದಿರುತ್ತೆ? ಸಾಮಾಜಿಕ ವೈವಿಧ್ಯತೆ, ಅನಾಮಿಕತೆ, ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ, ವ್ಯಕ್ತಿವಾದದ ವೈಯಕ್ತಿಕತೆಗೆ ಹೆಚ್ಚು ಒತ್ತು, ಸಂಘ ಸಂಸ್ಥೆಗಳು, ಇನ್ನ ಚಿಕ್ಕ ಗಾತ್ರದ ಕುಟುಂಬಗಳು. ಇಷ್ಟು ನಗರ ಪ್ರದೇಶದ ಅಥವಾ ನಗರ ಸಮುದಾಯದ ಲಕ್ಷಣಗಳು. ನೆಕ್ಸ್ಟ್ ನಾವು ನೋಡೋದಾದ್ರೆ ಗ್ರಾಮೀಣ ಸಮುದಾಯ. ಗ್ರಾಮೀಣ ಸಮುದಾಯ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ. ಏನು ಗ್ರಾಮೀಣ ಸಮುದಾಯ ಅಂದ್ರೆ ನಾವೆಲ್ಲರೂ ಎಲ್ಲಿ ವಾಸವನ್ನ ಮಾಡ್ತಾ ಇದೀವಿ? ಗ್ರಾಮಗಳಲ್ಲಿ ತಾನೆ, ಗ್ರಾಮಗಳಲ್ಲಿ ವಾಸವನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಗ್ರಾಮದಲ್ಲಿ ಹೆಚ್ಚಿನ ಕೆಲಸವನ್ನ ಯಾವ್ದನ್ನ ಮಾಡ್ತೀವಿ ನಾವು? ಕೃಷಿಯನ್ನ ಮಾಡ್ತೀವಿ, ಹಬ್ಬ ಹರಿದಿನಗಳನ್ನ ಮಾಡ್ತೀವಿ. ಆ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಅಥವಾ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಂಪ್ರದಾಯ ಅಂತ ಗೊತ್ತಲ್ಲ, ಸಂಪ್ರದಾಯಗಳೇನಿದಾವೆ ಆ ಸಂಪ್ರದಾಯಗಳನ್ನು ನಾವು ಅಳವಡಿಸಿಕೊಂಡು ಜೀವನವನ್ನ ಮಾಡ್ತಾ ಹೋಗ್ತಿದೀವಿ ಅಲ್ವಾ. ಗ್ರಾಮೀಣ ಪ್ರದೇಶಕ್ಕೂ ಮತ್ತು ನಗರ ಪ್ರದೇಶಕ್ಕೂ ಎಷ್ಟು ವ್ಯತ್ಯಾಸ ಅಂತಕ್ಕಂಥದ್ದಿದೆ ನೋಡಿ. ತಮ್ಮದೇ ಆಗಿರ್ತಕ್ಕಂಥ ಮೌಲ್ಯಗಳನ್ನ ಗ್ರಾಮೀಣ ಜನರು ಹೊಂದಿರ್ತಾರೆ, ಕೃಷಿಯನ್ನು ಅವಲಂಬಿಸಿರ್ತಾರೆ, ಗುಡಿ ಕೈಗಾರಿಕೆಗಳು ಅಂತಕ್ಕಂಥವು ಇರ್ತವೆ. ಅರ್ಥ ಆಯ್ತಲ್ಲ? ನೆರೆಯವರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿರಲ್ವಾ? ಆದ್ರೆ ನಗರ ಪ್ರದೇಶಗಳಲ್ಲಿ ಆ ರೀತಿಯ ನೆರೆಹೊರೆಯ ಸಂಬಂಧಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಹಾಗಾಗಿನೇ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಗ್ರಾಮೀಣ ಸಮುದಾಯ. ಗ್ರಾಮೀಣ ಸಮುದಾಯವನ್ನು ನೋಡೋದಾದ್ರೆ
ಭಾರತೀಯ ಸಮಾಜದ ಆಧಾರ ಸ್ತಂಭ. ಯಾಕೆ ಭಾರತೀಯ ಸಮಾಜದ ಆಧಾರ ಸ್ತಂಭ ಅಂತ ಹೇಳ್ತಾರೆ ಅಂದ್ರೆ ಭಾರತ ಮೂಲತಃವಾಗಿ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ, ಹಳ್ಳಿಗಳ ರಾಷ್ಟ್ರ ಅಂತ ಕರಿತೀವಿ. ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ದು, ಏನಂತ? ಗ್ರಾಮಗಳ ಉದ್ಧಾರವೇ ದೇಶದ ಅಭಿವೃದ್ಧಿ ಅಂತ. ಯಾಕೆ ಗ್ರಾಮಗಳ ಉದ್ಧಾರ ಅಂತಂದ್ರೆ ಭಾರತ 70% ಹಳ್ಳಿಗಳ ಜನರನ್ನ ಹೊಂದಿರೋದ್ರಿಂದ, ಹಳ್ಳಿ ಪ್ರದೇಶಗಳನ್ನ ಹೊಂದಿರೋದ್ರಿಂದ ನಾವು ತಳಹಂತದಿಂದಲೂ ಕೂಡ ಏನ್ ಮಾಡ್ಬೇಕಾಗುತ್ತೆ? ಗ್ರಾಮಗಳ ಅಭಿವೃದ್ಧಿ ಅಂತಕ್ಕಂಥದ್ದಾಗಬೇಕು. ಗ್ರಾಮಗಳ ಅಭಿವೃದ್ಧಿಯನ್ನ ಹೊಂದಿದ್ರೆ ಯಾವ್ದು ಅಭಿವೃದ್ಧಿಯನ್ನ ಹೊಂದ್ತವೆ? ಹೋಬಳಿಗಳ ಅಭಿವೃದ್ಧಿಯನ್ನ ಹೊಂದ್ತವೆ. ಹೋಬಳಿಗಳ ಅಭಿವೃದ್ಧಿ ಹೊಂದಿದ್ರೆ ಯಾವ್ದು ಅಭಿವೃದ್ಧಿ ಹೊಂದುತ್ತೆ? ತಾಲೂಕು, ಇಡೀ ತಾಲೂಕು ಅಭಿವೃದ್ಧಿಯನ್ನ ಹೊಂದುತ್ತೆ. ಹಲವಾರು ತಾಲೂಕುಗಳ ಅಭಿವೃದ್ಧಿಯನ್ನ ಹೊಂದಿದ್ರೆ ಏನ್ರಿ ಗಟ್ಟಿಯಾಗಿ ಜಿಲ್ಲೆ ಅಭಿವೃದ್ಧಿಯನ್ನ ಹೊಂದುತ್ತೆ. ಹಲವಾರು ಜಿಲ್ಲೆಗಳ ಅಭಿವೃದ್ಧಿಯನ್ನ ಹೊಂದಿದ್ರೆ ರಾಜ್ಯ, ಒಂದು ರಾಜ್ಯ ಅಭಿವೃದ್ಧಿಯನ್ನ ಹೊಂದಿರುತ್ತೆ. ಹಲವಾರು ರಾಜ್ಯಗಳ ಅಭಿವೃದ್ಧಿಯನ್ನ ಹೊಂದಿದ್ರೆ ದೇಶ ಅಭಿವೃದ್ಧಿಯನ್ನ ಹೊಂದುತ್ತೆ ಅನ್ನೋದೇ ಗಾಂಧೀಜಿಯವರ ಒಂದು ಕನಸಾಗಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂತ ಕರಿತೀವಿ ನಾವು ಅದನ್ನ. ಗ್ರಾಮ ಸ್ವರಾಜ್ಯ. ಗ್ರಾಮೀಣ ಪ್ರದೇಶಗಳು ಕೂಡ ನಗರ ಪ್ರದೇಶಗಳ ಮೂಲಭೂತ ಸೌಲಭ್ಯಗಳನ್ನ, ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದೇ ಗಾಂಧೀಜಿಯವರ ಒಂದು ಕನಸಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಭಾರತೀಯ ಸಮಾಜದ ಆಧಾರ ಸ್ತಂಭ ಗ್ರಾಮೀಣ ಪ್ರದೇಶಗಳು. ಹೆಚ್ಚಿನದಾಗಿ ಭಾರತೀಯ ಜನರು ಅಂತಕ್ಕಂಥ ಎಲ್ಲಿ ವಾಸವನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡೋದ್ರಿಂದ ಅದನ್ನ ಆಧಾರ ಸ್ತಂಭ ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು. ಇನ್ನ ನೆಲೆಗಟ್ಟು ಹಳ್ಳಿ ಅಂತಕ್ಕಂಥದ್ದು. ಹೆಚ್ಚಿನ ಜನರು ಎಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ? ಹಳ್ಳಿಗಳಲ್ಲಿನೇ. ಅವರ ಜೀವನ ಪೂರ್ತಿ ನಡೆದಿರ್ತಕ್ಕಂಥದ್ದು ಇಲ್ಲಿ ಹಳ್ಳಿಗಳಲ್ಲಿ. ನಮ್ಮ ನೆಲೆಗಟ್ಟೆಗಳನ್ನ ಶಾಶ್ವತವಾಗಿ ಹಳ್ಳಿಗಳಲ್ಲಿ ಜನರು ಅಂತಕ್ಕಂಥವ್ರು ವಾಸವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಸಂಸ್ಕೃತಿ ಮತ್ತು ಐತಿಹಾಸಿಕ ಬೆಳವಣಿಗೆ. ಸಂಸ್ಕೃತಿ ಅಂತಕ್ಕಂಥದ್ದನ್ನ ನಾವು ಎಲ್ಲಾದ್ರೂ ನೋಡ್ತಾ ಇದ್ದೀವಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂದ್ರೆ ಅದು ಹೆಚ್ಚಿನದಾಗಿ ಎಲ್ಲಿ ನೋಡ್ತಾ ಇದ್ದೀವಿ? ಗ್ರಾಮೀಣ ಪ್ರದೇಶಗಳಲ್ಲಿ. ಅದಕ್ಕೆಲ್ಲ ಸಂಸ್ಕೃತಿ ಅಂತಂದ್ರೆ ಅವರ ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು ಅಂತಕ್ಕಂಥವೇನಿದಾವೆ ಇವೆಲ್ಲವನ್ನು ಕೂಡ ನಾವು ಏನಂತ ಕರಿತೀವಿ? ಸಂಸ್ಕೃತಿ ಅಂತಲೂ ಕೂಡ ಕರಿತೀವಿ. ಐತಿಹಾಸಿಕ ನೆಲೆಗಟ್ಟೆ ಅಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲೂ ಕೂಡ ಈ ಒಂದು ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಅಥವಾ ರಾಜ ಮಹಾರಾಜರ ಆಡಳಿತವನ್ನ ಮಾಡಿರ್ತಕ್ಕಂತಹ ದೇವಾಲಯಗಳಾಗಿರ್ಬೋದು, ವಾಸ್ತುಶಿಲ್ಪಗಳು ಇವತ್ತಿಗೂ ಕೂಡ ನಮ್ಮ ಹಾನಹಳ್ಳಿಯಲ್ಲಿದ್ದಾವೆ. ನೋಡಿರ್ಬೋದು ನೀವು. ವಾಸ್ತುಶಿಲ್ಪ ಕಲೆಗೆ ಸಂಬಂಧಪಟ್ಟಂತೆ ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ದೇವಾಲಯಗಳ ನಿರ್ಮಾಣ ಅಂತಕ್ಕಂಥದ್ದು, ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳಗಳನ್ನ ಈ ಒಂದು ಹಳ್ಳಿಗಳಲ್ಲೂ ಕೂಡ ನಾವು ಗಮನಿಸ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು, ಕಲೆ ಮತ್ತು ವಾಸ್ತುಶಿಲ್ಪನೂ ಕೂಡ ಇತ್ತು ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನ ಸಾಮಾನ್ಯ ಜೀವನವನ್ನ ಮಾಡ್ತಾರೆ. ಹಳ್ಳಿಯ ಜನರ ಜೀವನ ಹೇಗಿರುತ್ತಪ್ಪ ಅಂತಂದ್ರೆ ಸಾಮಾನ್ಯ ಮಟ್ಟವಾಗಿ. ಆದ್ರೆ ನಗರ ಪ್ರದೇಶಗಳಲ್ಲಿ ನಮಗೆ ಊಟ ಏನ ಒಂದು ಗಾದೆ ಇದೆ, ಏನಂತ? ಹೊಟ್ಟೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಅಲ್ವಾ? ಇಲ್ಲ ಅಂದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ ಅಂದ್ರೂ ಕೂಡ ಸಾಲವನ್ನ ಮಾಡಿ ಶೋಕಿ ಮಾಡ್ತಕ್ಕಂಥ ಜೀವನವನ್ನ ನಾವೇನ್ ಮಾಡ್ತೀವಿ? ನಗರ ಪ್ರದೇಶಗಳಲ್ಲಿ ಮಾಡ್ತೀವಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಜೀವನ, ಅವರು ಊಟ ಮಾಡಿ ಚೆಲ್ಲಿದ್ರೆ ನಾವು ಉಪವಾಸ ಚೆಲ್ಲಬೇಕು ಅಂತಕ್ಕಂಥ ಪದ್ಧತಿಯನ್ನ ಗ್ರಾಮೀಣ ಜನರು ಹೊಂದಿರ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ಸಾಮಾನ್ಯ ಜೀವನವನ್ನ ಜನರು ಅಂತಕ್ಕಂಥವ್ರು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹಳ್ಳಿಗಳಲ್ಲಿ ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಆಡಂಬರದ ಜೀವನವನ್ನ ಮಾಡಲ್ಲ ಅವರು. ಹಳ್ಳಿಯ ಜನರು ಆಡಂಬರದ ಜೀವನವನ್ನ ಮಾಡ್ತಾರ? ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನ ಅವರು ಮಾಡ್ತಕ್ಕಂಥದ್ದು. ಇನ್ನ ಕೃಷಿ. ಗ್ರಾಮೀಣ ಪ್ರದೇಶದಲ್ಲಿನೇ ಹೆಚ್ಚಿನದಾಗಿ ಯಾವನ್ನ ಅವಲಂಬಿಸಿರ್ತಾರೆ? ಉದ್ಯೋಗವನ್ನಾಗಿ ಅಥವಾ ಕಸಬನ್ನಾಗಿ ಕೃಷಿಯನ್ನ. ಯಾಕೆಂತಂದ್ರೆ ನಾವು ಮುಂಚೆನೆ ಹೇಳಿದೀವಿ, ಭಾರತ ಹಳ್ಳಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಹೆಚ್ಚಿನ 70% ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಅಲ್ವಾ? ಗ್ರಾಮಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ವಾಸ ಮಾಡೋದ್ರಿಂದ ಹೆಚ್ಚಿನ ಜನರ ಉಪಕಸಬು ಏನಾಗಿದೆ? ಕೃಷಿ ಆಗಿರ್ತಕ್ಕಂಥದ್ದು. ಕೃಷಿಯಲ್ಲಿ ತಮ್ಮ ಜೀವನವನ್ನ ಸೃಷ್ಟಿಸಿಕೊಳ್ತಕ್ಕಂಥದ್ದು, ತಮ್ಮ ಜೀವನದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆಯೂ ಕೂಡ ಎಲ್ಲಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ. ಕೃಷಿಯನ್ನ ಅವಲಂಬಿಸಿರುವ ಜನರ ಜೀವನ ಮಟ್ಟ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲೂ ಕೂಡ ಅವರು ಜೀವನವನ್ನ ಮಾಡ್ತಕ್ಕಂಥದ್ದು. ಇನ್ನ ಒಂದು ಜೀವನ ವಿಧಾನ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹಳ್ಳಿಯ ಸ್ಟೈಲ್ ಗೊತ್ತಲ್ಲ ನಮಗೆ? ಪಂಚೆ ಹಾಕೊಳ್ತಕ್ಕಂಥದ್ದು, ಟವಲ್ ಹಾಕೊಳ್ತಕ್ಕಂಥದ್ದು. ಆದ್ರೆ ನಗರ ಪ್ರದೇಶಗಳಲ್ಲಿ ಏನ್ ಮಾಡ್ತೀವಿ ನಾವು? ಅಲ್ಲಿನ ಸಂಸ್ಕೃತಿ ಇಲ್ಲಿನ ಸಂಸ್ಕೃತಿ ಲಾಟ್ ಆಫ್ ಡಿಫರೆನ್ಸ್ ಇದೆ. ಪ್ಯಾಂಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಇಲ್ಲ ಬೋಟ್ ನಿಕ್ಕರ್ಗಳನ್ನ ಹಾಕೊಂಡು ಟಿ ಶರ್ಟ್ ಗಳನ್ನ ಹಾಕೊಂಡು ಅಲ್ಲಿನ ಶೈಲಿ. ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಂಚೆಗಳನ್ನ ಹಾಕೊಂಡು ಒಂದು ವ್ಯವಸ್ಥಿತ ಒಂದು ನೋಡಕ್ಕೆ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ಎಲ್ಲಿ ಹೊಂದಿರ್ತೀವಿ ನಾವು? ಗ್ರಾಮೀಣ
ಪ್ರದೇಶಗಳಲ್ಲಿ ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟು ಗ್ರಾಮೀಣ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಇನ್ನ ಗ್ರಾಮೀಣ ಸಮುದಾಯದ ಲಕ್ಷಣಗಳು ಹೇಗಿರ್ತವೆ ನೋಡಿ. ನಾವು ಅಲ್ಲಿ ಸಮುದಾಯ ನೋಡಿದ್ವಿ, ನಗರ ನೋಡಿದ್ವಿ, ನಗರದ ಲಕ್ಷಣಗಳು ಹೇಗಿದ್ವಾ ಅದೇ ರೀತಿಯಾಗಿ ಗ್ರಾಮೀಣ ಜನರ ಅಥವಾ ಗ್ರಾಮೀಣ ಸಮುದಾಯದ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ನೋಡೋಣ. ಇಲ್ಲಿ ಜನಸಂಖ್ಯೆ ಹಾಗೆ ಜೀವನ ವಿಧಾನ. ಜನಸಂಖ್ಯೆ, ನಗರ ಪ್ರದೇಶದಲ್ಲಿ ಜನಜೀವನ ಅಂತಕ್ಕಂಥ ಜನಸಂಖ್ಯೆ ಪ್ರಮಾಣ ಏನಾಗಿರುತ್ತೆ, ಏನಾಗಿರುತ್ತೆ ಬಾಯ್ಬಿಡಿ, ಹೆಚ್ಚಾಗಿರುತ್ತಲ್ವಾ, ದಟ್ಟಣೆಯಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರುತ್ತೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು ನಾವು ಕಾಣ್ತದೆ. ಅದರಿಂದ ಇರ್ತಕ್ಕಂಥದ್ದು ಜನಸಂಖ್ಯೆ ಪ್ರಮಾಣ ಏನಾಗಿರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಜೀವನ ವಿಧಾನ ಶೈಲಿನೂ ಕೂಡ, ಜೀವನ ವಿಧಾನದ ಶೈಲಿನೂ ಕೂಡ ಏನಾಗಿರುತ್ತೆ ನಗರ ಪ್ರದೇಶಗಳಿಗೆ ಹೋಲಿಸಿದಾಗ ಗ್ರಾಮೀಣ ಪ್ರದೇಶದ ಜೀವನ ಶೈಲಿ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನ ಒಂದು ಹಳ್ಳಿಗಳಿಂದ ಇನ್ನೊಂದು ಹಳ್ಳಿ ಭಿನ್ನವಾಗಿರ್ತಕ್ಕಂಥದ್ದು ನೋಡಿ. ಈಗ ನಗೆನಳ್ಳಿ ಇದ್ದಾಗೇನೆ ನಮ್ಮ ಕಮಲಾಪುರ ಇಲ್ಲ, ಕಮಲಾಪುರ ಇದ್ದಾಗೇನೆ ತಾಂಡ್ಯ ಇಲ್ಲ, ತಾಂಡ್ಯ ಇದ್ದಾಗೇನೆ ಆರ್ನಳ್ಳಿ ಇಲ್ಲ, ಆರ್ನಳ್ಳಿಯಲ್ಲಿ ಎಲ್ಲಾ ಸೌಲಭ್ಯಗಳಿದ್ದಾವೆ. ಆದ್ರೆ ನಗೆನಳ್ಳಿ ಇದಾವ. ಹೀಗೆ ಒಂದು ಹಳ್ಳಿಯಿಂದ ಇನ್ನೊಂದು ಗ್ರಾಮ ಅಂತಕ್ಕಂಥದ್ದೇನಿದೆ ಭಿನ್ನತೆಯನ್ನ ಹೊಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಜನಸಂಖ್ಯೆಯಲ್ಲಾಗಿರ್ಬೋದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳಿಂದ ಆಗಿರ್ಬೋದು ಎಲ್ಲದರಿಂದಲೂ ಕೂಡ ವ್ಯತ್ಯಾಸವನ್ನು ನಾವು ಹೊಂದಿರ್ತೀವಿ. ಇನ್ನ ಗ್ರಾಮೀಣ ಪ್ರದೇಶದ ಸಮುದಾಯದ ಮತ್ತೊಂದು ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಅಲ್ಲಿ ಚಿಕ್ಕ ಗಾತ್ರ ಹೇಳಿದೀವಲ್ಲ ನಾವು, ಚಿಕ್ಕ ಗಾತ್ರವನ್ನ ಹೊಂದಿರತಕ್ಕಂಥದ್ದು. ಗ್ರಾಮೀಣ ಪ್ರದೇಶ ಅಂತಕ್ಕಂಥದ್ದು ಏನಿದೆ ಅದು ಚಿಕ್ಕದಾಗಿರ್ತಕ್ಕಂಥ, ಆದ್ರೆ ನಗರ ಪ್ರದೇಶದಾಗಿರುತ್ತೆ ದೊಡ್ಡದಾಗಿರ್ತಕ್ಕಂಥ ಪ್ರದೇಶವನ್ನ ಹೊಂದಿರುತ್ತೆ. ಜನಸಂಖ್ಯೆನೂ ಜಾಸ್ತಿ ಇರುತ್ತೆ, ವಾಹನಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಕೈಗಾರಿಕೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಾ ಇದೀವಿ. ಆದ್ರೆ ಗ್ರಾಮೀಣ ಪ್ರದೇಶ ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಆದ್ರೆ ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ. ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಅಂದ್ರೆ ನೆರೆಹೊರೆಯವರು, ಅಕ್ಕಪಕ್ಕದವರು ಅಂತ ನಾವೇ ಕರಿತೀವಿ. ಈಗ ಒಂದು ಸಮುದಾಯದವರು ಒಂದು ಭಾಗದಲ್ಲಿ ನೆಲೆಸ್ತಾರೆ, ಇನ್ನೊಂದು ಸಮುದಾಯದಲ್ಲಿ ಇನ್ನೊಂದು, ಅಂದ್ರೆ ನಾವು ಜಾತಿ ವ್ಯವಸ್ಥೆ ಅಂತ ಕರಿತೀವಿ ನೋಡ್ರಿ. ಹಳ್ಳಿಗಳಲ್ಲಿ ಯಾರಿಗಾದ್ರೂ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾದ್ರೂ ಒಂದು ಮನೆಗೆ ಅಥವಾ ಏನಪ್ಪ ಬೆಂಕಿ ಬಿತ್ತು ಅಂತಂದ್ರೆ ಅವ್ರ ಸಮುದಾಯದವ್ರು ಮಾತ್ರ ಅಲ್ಲಿ ಭಾಗವಹಿಸಿರ್ತಾರ, ಇಡೀ ಊರಿಗೂರೇ ಆ ಕಷ್ಟದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅಲ್ವಾ. ಆದ್ರೆ ನಗರ ಪ್ರದೇಶಗಳಲ್ಲಿ ಯಾರು ಏನಾಗಿರುತ್ತೆ ಅವರೇ ಬಗೆಹರಿಸ್ಕೋಬೇಕಲ್ಲಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನೆರೆಯವರೆಲ್ಲರೂ ಕೂಡ ಸೇರ್ಕೊಂಡು ಹಬ್ಬದ ದಿನಗಳನ್ನ ಮಾಡ್ತಕ್ಕಂಥದ್ದು, ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಗ್ರಾಮೀಣ ಸಮುದಾಯದ ಲಕ್ಷಣಗಳಲ್ಲಿ ಕಾಣ್ತಾ ಇದೀವಿ. ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನ ನೋಡಿ. ನಮ್ಮ ಜಾತಿಯವರು ಅಲ್ಲದೆ ಇದ್ರು ಕೂಡ ಅವರಿಗೆ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಕರೀತೀವಿ. ನಮ್ಮ ಜಾತಿಯ ನಮ್ಮ ಕೋಮನ್ನ ಬಿಟ್ಟು ಬೇರೆ ಜಾತಿಯವರ ಜೊತೆಯಲ್ಲೂ ಕೂಡ ನಾವು ಸಂಬಂಧಗಳನ್ನ ಹೊಂದಿರ್ತೀವಿ ಅನ್ನೋದಕ್ಕೆ ಇದು ಅನನ್ಯವಾಗಿರ್ತಕ್ಕಂಥ ಸಂಬಂಧ. ಇನ್ನ ಸಾಮಾಜಿಕ ಐಕ್ಯತೆ, ತಮ್ಮದೇ ಆಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನ ಈ ಒಂದು ಗ್ರಾಮೀಣ ಸಮುದಾಯ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಇನ್ನ ಅವಿಭಕ್ತ ಕುಟುಂಬಗಳು, ನಗರ ಪ್ರದೇಶಗಳಲ್ಲಿ ಎಂತ ಕುಟುಂಬಗಳನ್ನ ನೋಡಿದ್ವಿ ನಾವು, ವಿಭಕ್ತ ಕುಟುಂಬಗಳನ್ನ ನೋಡಿದ್ವಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ಎಲ್ಲರೂ ಒಟ್ಟಿಗೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕೂಡ ತಲಾಂತರದಿಂದ ಬಂದಿರತಕ್ಕಂಥ ಎಲ್ಲಾ ಜನರು ಒಂದೇ ಸೂರಿನಡಿಯಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಅಲ್ವಾ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನದಾಗಿ ನಾವು ಅವಿಭಕ್ತ ಕುಟುಂಬಗಳನ್ನ ಕಾಣಲಿಕ್ಕೆ ಸಾಧ್ಯ. ನಗರ ಪ್ರದೇಶಗಳಲ್ಲಿ ಅವಿಭಕ್ತ ಕುಟುಂಬಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಆದ್ರೆ ನಗರ ಪ್ರದೇಶಗಳಲ್ಲಿ ವಿಭಕ್ತ ಕುಟುಂಬಗಳನ್ನು ನೋಡ್ತೀವಿ, ಅವಿಭಕ್ತ ಕುಟುಂಬಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ. ಇನ್ನ ಕೃಷಿ ಪ್ರಾಧಾನ್ಯತೆ, ಕೃಷಿಗೆ ಎಲ್ಲರೂ ಕೂಡ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. 70% ಜನರು ಹಳ್ಳಿಗಳಲ್ಲಿ ವಾಸ ಮಾಡೋದ್ರಿಂದ 100% ಜನರು ಕೂಡ ತಮ್ಮ ಉಪಕಸಬನ್ನಾಗಿ ಯಾವುದನ್ನ ಮಾಡ್ಕೊಂಡಿದ್ದಾರೆ, ಕೃಷಿಯನ್ನೇ ಮಾಡ್ಕೊಂಡಿರ್ತಕ್ಕಂಥ. ಹೆಚ್ಚಿನ ರಾಷ್ಟ್ರೀಯ ಆದಾಯ ಕೂಡ ಯಾವುದು ಬರುತ್ತೆ, ರಾಷ್ಟ್ರೀಯ ಆದಾಯ ಗ್ರಾಮೀಣ ಪ್ರದೇಶದಿಂದ ಕೃಷಿಯಿಂದಲೇ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದು ಬದಲಾವಣೆಯಾಗಿದೆ. ಕೃಷಿಯ ಉತ್ಪಾದನಾ ಪ್ರಮಾಣ ಕಡಿಮೆಯಾಗಿ ಕೈಗಾರಿಕೆಗಳಂತಕ್ಕಂಥ ಯಾವಾಗ ಸ್ಥಾಪನೆ ಆಗುವ ಕೈಗಾರಿಕೆಗಳ ಆದಾಯದಿಂದ ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಕೃಷಿಗೆ ಪ್ರಾಧಾನ್ಯತೆ ಇರ್ತಕ್ಕಂಥದ್ದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿರ್ತಕ್ಕಂಥದ್ದು. ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಹಳ್ಳಿಗಳಲ್ಲಿ ನೀಡಿದ್ದೀವಿ. ಇನ್ನ ಸರಳತೆ, ಬಹಳ ಸರಳವಾಗಿರ್ತಕ್ಕಂಥ ಜೀವನವನ್ನ ಇವರು ಹೊಂದಿರ್ತಾರೆ. ಯಾರು? ಗ್ರಾಮೀಣ ಪ್ರದೇಶದ ಜನರು ಅಂತಕ್ಕಂಥ ಏನಿದ್ದಾರೆ ಸರಳವಾಗಿರ್ತಕ್ಕಂಥ ಜೀವನವನ್ನ ಹೊಂದಿರ್ತಕ್ಕಂಥದ್ದು. ಇನ್ನು ನೆರೆಯವರ ಜೊತೆಗೂ ಕೂಡ ಗ್ರಾಮೀಣ ಜನರು ಅಂತಕ್ಕಂಥವ್ರು ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ, ಸಹ ಸಂಬಂಧವನ್ನ ಹೊಂದುವುದರ ಮೂಲಕ ಎಲ್ಲದರಲ್ಲೂ ಕೂಡ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ
ಭಾಗಿಯಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಸಾಂಪ್ರದಾಯಿಕತೆ, ನಾವು ನಗರ ಪ್ರದೇಶಗಳಿಗೆ ಹೋಲಿಸಿದಾಗ ಸಂಪ್ರದಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಯಾವುದು? ಗ್ರಾಮೀಣ ಪ್ರದೇಶದಲ್ಲಿನೇ ಅಲ್ವಾ. ಹಿಂದೆ ಸಂಪ್ರದಾಯಗಳನ್ನು ಹಿಂದೆ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದೇನಿದೆ ಅವೆಲ್ಲ ನಿಯಮಗಳನ್ನ ನಾವು ಪಾಲಿಸಿಕೊಂಡು ಬರ್ತಕ್ಕಂಥದ್ದೇನಿದೆ ಇದನ್ನ ನಾವು ಸಾಂಪ್ರದಾಯಿಕತೆ ಅಂತ ಕರಿತೀವಿ ಅಥವಾ ಸಂಪ್ರದಾಯ ಅಂತ ಕರಿತೀವಿ. ಹಬ್ಬ ಹರಿದಿನಗಳನ್ನ ಮಾಡ್ತಕ್ಕಂಥದ್ದು, ಜಾತ್ರೆಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಹಿರಿಯರು ಏನ್ ಹಾಕೊಂಡು ಕೊಟ್ಟಿರ್ತಕ್ಕಂಥ ದಾರಿ ಇದೆ ಆ ದಾರಿಯಲ್ಲಿ ನಾವು ನಡೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಎಲ್ಲಿ ಕಾಣ್ತಾ ಇದ್ದೀವಿ? ಗ್ರಾಮೀಣ ಸಮುದಾಯದಲ್ಲಿ ಕಾಣ್ತಕ್ಕಂಥದ್ದು. ಇನ್ನ ಅನಕ್ಷರತೆ ಮತ್ತು ಬಡತನ ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನಕ್ಷರತೆ, ಶಿಕ್ಷಣದ ಕೊರತೆ ಅಂತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಶಾಲೆಗಳು ಇಲ್ಲದೆ ಇರ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಕರ ಕೊರತೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಮಾರ್ಗದರ್ಶನವನ್ನ ನೀಡದಿರ್ತಕ್ಕಂಥದ್ದಾಗಿರ್ಬೋದು. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಕೊರತೆ, ಅದನ್ನೇ ನಾವು ಅನಕ್ಷರತೆ ಪ್ರಮಾಣ ಅಂತಕ್ಕಂಥದ್ದು ಏನಾಗಿರುತ್ತದೆ ಕಡಿಮೆ ಅಥವಾ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಯಾಕಂತಂದ್ರೆ ಅವ್ರಿಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ರಿಂದ ಕೊರತೆ ಇರೋದ್ರಿಂದ ಅಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಗ್ರಾಮೀಣ ಪ್ರದೇಶದಲ್ಲಿ ನೀಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಸರ್ಕಾರಗಳು ಏನ್ ಮಾಡಿದ್ವು ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲರೂ ಕೂಡ ಶಿಕ್ಷಣವನ್ನ ಪಡಿಬೇಕು, ಸಾಕ್ಷರತಾ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಏನ್ ಮಾಡಿದ್ರು, ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಪ್ರಾಥಮಿಕ ಶಾಲೆಗಳನ್ನ ತೆರೆದಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಇನ್ನ ಬಡತನ ಅಂತಕ್ಕಂಥದ್ದಿದೆ. ಬಡತನ ಅನ್ನೋದನ್ನ ನಗರ ಪ್ರದೇಶದಲ್ಲಿ ಹೇಗೋ ಜೀವನವನ್ನ ಮಾಡ್ತಾರೆ, ಯಾವ್ದಾದ್ರು ಕೆಲಸವನ್ನ ಮಾಡಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹೆಚ್ಚಿನ ಜನರು ಬಡತನದಲ್ಲಿನೇ ವಾಸವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಗ್ರಾಮೀಣ ಸಮುದಾಯದ ಲಕ್ಷಣಗಳು. ಓಕೆ, ಇನ್ನ ಗ್ರಾಮೀಣ ಸಮುದಾಯದ ಸಮಸ್ಯೆಗಳು ಏನೇನಿದ್ದಾವೆ, ದ ಪ್ರಾಬ್ಲಮ್ಸ್. ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ಏನೇನಿದ್ದಾವೆ, ಒಂದು ಕೃಷಿ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಅಂತಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಬೀಜ, ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಅವೆಲ್ಲ ಬರ್ತಾನೆ. ಇದಕ್ಕೆ ಸಮಸ್ಯೆ ಅಂತಕ್ಕಂಥದ್ದು ಆಗ್ತಾ ಇದೆ. ಸಾರಿಗೆ ಮತ್ತು ಸಂಪರ್ಕದ ಕೊರತೆ ಅಂತಕ್ಕಂಥದ್ದು ಇರೋದ್ರಿಂದ ಕೃಷಿ ಅಂತಕ್ಕಂಥದ್ದು ಅಲ್ಲಿ ಹಿಂದುಳಿದಿರ್ತಕ್ಕಂಥದ್ದು ಅಥವಾ ಸಮಸ್ಯೆಗೆ ಈಡಾಗಿರ್ತಕ್ಕಂಥದ್ದನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಗುಡಿ ಕೈಗಾರಿಕೆಗಳು ಅಂದ್ರೆ ಗೊತ್ತಾ, ಕಾಟೇಜ್ ಇಂಡಸ್ಟ್ರಿಯಲ್ಸ್ ಅಂತ ಕರಿತೀವಿ ನಾವು. ಗುಡಿ ಕೈಗಾರಿಕೆಗಳು ಅಂತಂದ್ರೆ ಮನೆಯಲ್ಲೇ ಕುತ್ಕೊಂಡು ಬುಟ್ಟಿ ಎಣಿತಕ್ಕಂಥದ್ದು, ಚಾಪೆ ಎಣಿತಕ್ಕಂಥದ್ದು, ಪರ್ಕೆ ಮಾಡ್ತಕ್ಕಂಥದ್ದು, ಊದ್ಬತ್ತಿ ಮಾಡ್ತಕ್ಕಂಥದ್ದು, ಮ್ಯಾಟ್ ಹಾಕ್ತಕ್ಕಂಥದ್ದು, ಇವೆಲ್ಲವನ್ನ ನಾವೇನಂತ ಕರಿತೀವಿ? ಗುಡಿ ಕೈಗಾರಿಕೆಗಳು. ಯಾಕೆ ಅಂತಂದ್ರೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪನೆಯಾದಂತಹ ಸಂದರ್ಭದಲ್ಲಿ ಗುಡಿ ಕೈಗಾರಿಕೆಗಳಿಂದ ಉತ್ಪಾದನೆ ಇರ್ತಕ್ಕಂಥ ವಸ್ತುಗಳಿಗೆ ಪೈಪೋಟಿಯನ್ನ ಮಾಡದೆ ಅವು ಮೂಲೆ ಗುಂಪಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನ ಅನಕ್ಷರತೆ ಮತ್ತು ನಿರುದ್ಯೋಗ. ಅನಕ್ಷರತೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಉದ್ಯೋಗಗಳು ಅಂದ್ರೆ 6 ತಿಂಗಳು ಮಾತ್ರ ಕೃಷಿ, ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಕೃಷಿಯನ್ನ ಮಾಡ್ತಾರೆ. ಇನ್ನು ಮಿಕ್ಕಿ ಉಳಿದಿರ್ತಕ್ಕಂಥ 6 ತಿಂಗಳು ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು ಕೂಡ ಒಂದು ಗ್ರಾಮೀಣ ಸಮುದಾಯದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇನ್ನ ಆರೋಗ್ಯದ ಕೊರತೆ ನೋಡಿ, ನಗರ ಪ್ರದೇಶಗಳಲ್ಲಿ ಏನಾಗಿದೆ, ಎಲ್ಲಾ ಸಮಸ್ಯೆಗಳು, ಮೂಲಭೂತ ಸೌಲಭ್ಯಗಳು ದೊರೀತಾರೆ. ನಾವು ದೊಡ್ಡ ಹಾಸ್ಪಿಟಲ್ ಇದ್ದಾವೆ, ಆಪರೇಷನ್ ಎಲ್ಲದೂ ಇದಾವೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಆಸ್ಪತ್ರೆಗಳು ಇದಾವ. ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ಹೋಬಳಿ ಮಟ್ಟದಲ್ಲಿ ಮಾತ್ರ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವರು ಅನಾರೋಗ್ಯದಿಂದಲೂ ಕೂಡ ಬಳಲ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದನ್ನೇ ನಾವು ಆರೋಗ್ಯದ ಕೊರತೆ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರು ಹೊಂದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನ ನಾಗರಿಕ ಸೌಲಭ್ಯಗಳ ಕೊರತೆ, ಮೂಲಭೂತ ಸೌಲಭ್ಯಗಳಿಂದಾಗ ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಂದ ಗ್ರಾಮೀಣ ಪ್ರದೇಶದ ಜನರು ವಂಚಿತರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅರ್ಥಾಯ್ತಲ್ಲ? ಇವೆಲ್ಲವನ್ನು ಕೂಡ ನಾವು ಗ್ರಾಮ ಸಮುದಾಯದ ಸಮಸ್ಯೆಗಳು ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥಾಯ್ತಲ್ಲ? ಸಮುದಾಯದ ಅರ್ಥ ನಗರ ಸಮುದಾಯ ಮತ್ತು ಗ್ರಾಮೀಣ ಸಮುದಾಯದ ಎಲ್ಲ ಅಂಶಗಳನ್ನು ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಓಕೆ, ಹಾಗಾದ್ರೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಒಂದು ಚಟುವಟಿಕೆಯನ್ನು ನಾವು ನೋಡೋಣ.
ನಗರ ಸ್ವರೂಪದ ಲಕ್ಷಣಗಳು: ಸಾಮಾಜಿಕ ವೈವಿಧ್ಯತೆ, ಅನಾಮಿಕತೆ, ಚಿಕ್ಕ ಗಾತ್ರದ ಕುಟುಂಬ, ಸಂಘ ಸಂಘಟನೆ ಬೆಳೆಯುವುದು. ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಜ್ವಲ್ ಮತ್ತು ಜೀವನ್ ಅವರಿಗೆ ಧನ್ಯವಾದಗಳು. ಈಗ ಗೃಹಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು. ಒಂದು, ಸಮುದಾಯ ಎಂದರೇನು? ಸಮುದಾಯ ಎಂದರೇನು? ಸಮುದಾಯದ ಲಕ್ಷಣಗಳು. ಗ್ರಾಮೀಣ ಸಮುದಾಯದ ಲಕ್ಷಣಗಳನ್ನು ವಿವರಿಸಿ. ಗ್ರಾಮೀಣ ಸಮುದಾಯದ ಲಕ್ಷಣಗಳನ್ನು ವಿವರಿಸಿ. ಧನ್ಯವಾದಗಳು.